ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಮಹಿಳೆಯರ ಬಗ್ಗೆ ಮಾತನಾಡುವಾಗ ನಿರ್ಲಕ್ಷಿಸಲಾಗದ ಎರಡು ಹೆಸರುಗಳಾಗಿವೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್. ಮಹಾರಾಷ್ಟ್ರದಲ್ಲಿ ಗುಲಾಮಗಿರಿ ಮತ್ತು ಜಾತಿ ತಾರತಮ್ಯ ಆಳವಾಗಿ ಬೇರೂರಿದಾಗ ಫುಲೆ ಮತ್ತು ಶೇಖ್ ಇಬ್ಬರು ವಿಶೇಷವಾಗಿ ಮಹಿಳೆಯರನ್ನು ಜಾಗೃತಗೊಳಿಸುವಲ್ಲಿ, ಸಬಲಗೊಳಿಸುವಲ್ಲಿ ಹಾಗೂ ಪ್ರಜ್ಞಾವಂತಗೊಳಿಸುವಲ್ಲಿ ಐತಿಹಾಸಿಕ ಪಾತ್ರ ವಹಿಸಿದರು. ಈ ಇಬ್ಬರು ಮಹಿಳೆಯರು ಒಬ್ಬರನ್ನೊಬ್ಬರು ಪೂರಕವಾಗಿಸಿಕೊಂಡು ಅತಿ ಆಪ್ತವಾಗಿ ಬೆಸೆದುಕೊಂಡಿದ್ದರು. ಸಾವಿತ್ರಿಬಾಯಿ ತಮ್ಮ ಪತಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಶಿಕ್ಷಕಿಯಾಗಿ ಶಿಕ್ಷಣ ಪಡೆಯುವ ಹಕ್ಕನ್ನು ಕಸಿದುಕೊಂಡ ಸಮಯದಲ್ಲಿ ಕೆಳಜಾತಿಯ ಜನಸಾಮಾನ್ಯ ಹಾಗೂ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣ ಚಟುವಟಿಕೆಗಳನ್ನು ಆರಂಭಿಸಿದರು. ಆದರೆ ಈ ಕ್ರಾಂತಿಕಾರಿ ಕಾರ್ಯಗಳು ಸಮಾಜದ ಎಲ್ಲೆಡೆಯಿಂದ ತೀವ್ರ ವಿರೋಧ ಮತ್ತು ಪ್ರತಿಭಟನೆಗೆ ಕಾರಣವಾಯಿತು. ಸಾಮಾಜಿಕ ಒತ್ತಡಕ್ಕೆ ಮಣಿದು ಜ್ಯೋತಿರಾವ್ ಅವರ ತಂದೆಯೇ ದಂಪತಿಯನ್ನು ಮನೆಯಿಂದ ಹೊರಹಾಕಿದರು. ಈ ಸಂದರ್ಭದಲ್ಲಿ ಶಿಕ್ಷಕಿಯಾಗಿ ತರಬೇತಿ ಪಡೆದಿದ್ದ ಫಾತಿಮಾ ಶೇಖ್ ಮತ್ತು ಅವರ ಸಹೋದರ ಉಸ್ಮಾನ್ ಶೇಖ್ ತಮ್ಮ ಮನೆ ಹಾಗೂ ಇತರ ಸೌಕರ್ಯಗಳನ್ನು ಒದಗಿಸುವ ಮೂಲಕ ದಂಪತಿಗಳಿಗೆ ಸಂಪೂರ್ಣ ಬೆಂಬಲ ನೀಡಿದರು. 1852ರಲ್ಲಿ ಕೆಳಜಾತಿಯ ಮತ್ತು ಅಸ್ಪೃಶ್ಯ ಹೆಣ್ಣುಮಕ್ಕಳಿಗಾಗಿ ದೇಶದಲ್ಲೇ ಮೊದಲ ಶಾಲೆಯನ್ನು ಉಸ್ಮಾನ್ ಶೇಖ್ ಅವರ ಮನೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರ ನೇತೃತ್ವದಲ್ಲಿ ಆರಂಭಿಸಲಾಯಿತು. ಈ ಶಾಲೆಗೆ ಇಂಡಿಜಿನಿಯಸ್ ಲೈಬ್ರರಿ ಎಂದು ಹೆಸರಿಟ್ಟಿದ್ದರು. ಅದು ಕೇವಲ 6 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಯಿತು. ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಮನೆಯಲ್ಲಿ ಸ್ಥಳಾವಕಾಶವಾಗದ ಕಾರಣ ಉಸ್ಮಾನ್ ಶೇಖ್ ತಮ್ಮದೇ ಜಮೀನಿನಲ್ಲಿ ಪ್ರತ್ಯೇಕ ಶಾಲಾ ಕಟ್ಟಡವನ್ನು ನಿರ್ಮಿಸಿದರು. ಅಲ್ಲಿಂದ ಪ್ರಾರಂಭವಾಗಿ ಕೇವಲ 2 ವರ್ಷಗಳಲ್ಲಿ ಬಾಂಬೆ, ಪುಣೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಮಾರು 25 ಶಾಲೆಗಳು ಫಾತಿಮಾ ಶೇಖ್ ಮತ್ತು ಫುಲೆ ದಂಪತಿಯ ಜಂಟಿ ಪ್ರಯತ್ನಗಳಿಂದ ಆರಂಭವಾದವು.